ಹೊರಗೆ ಆಕ್ಸಿಡೆಂಟ್ ಆಗೈತೆ ಅನ್ಸುತ್ತೆ. ಕೊಟ್ಬಿಡು ಬಾಸ್. ಹಾಯ್ ಗೈಸ್ ಇವತ್ತು ಏನಪ್ಪ ವಿಷಯ ಅಂತಂದ್ರೆ ಬೇಗನೆ ರೆಡಿಯಾಗಿ ಕಾಲೇಜ್ ಹೋಗ್ತಿದೀನಿ. ಏನ್ಕಪ್ಪ ಅಂತಂದ್ರೆ ಕಾಲೇಜ್ ನಲ್ಲಿ ಇವತ್ತು ಎಕ್ಸಾಮ್ ಅಂದ್ಬಿಟ್ಟು ಓದ್ಕೊಳ್ಳೋದ ಅಂದ್ಬಿಟ್ಟು ಕಾಲೇಜ್ ಬೇಗ ಬಂದ್ರೆ ನಾನ್ ಬರೋ ಮುಂಚೆ ನಾ ಹುಡುಗ ಆಗ್ಲೇ ಬೇಗ ಬಂದು ಓದ್ಕೋತಾವ್ ಆಗ್ಲೇ ಸರಿ ಅಂದ್ಬಿಟ್ಟು ಇವ್ನ ಹತ್ರ ಹೇಳ್ಸ್ಕದ ಅಂದ್ಬಿಟ್ಟು ನನ್ನೇ ಕೇಳ್ತಾನೆ ಯಾವ ತರ ಎಕ್ಸಾಮ್ ಬರೀತಿ ಯಾವ ತರ ನೀ ಪಾಸ್ ಐತಿ ಅಂತ. ನಾವೇ ಥಿಯರಿ ಓದ್ಕೊ ಬರೀತೀವಿ, ನೀನ್ ಬರೀ ಸುಮ್ ಕತೆ ಬರದಂಗೆ ಪೇ ತುಂಬಿಸ್ಬಿಟ್ಟು ನೀನು ಅವ್ರ ಬಗ್ಗೆ ಮಾತಾಡೋದು ಬೇಡ ಸರ್. ಕಂಪ್ಲೇಂಟ್ ಕೊಡ್ಬೇಕೈತೆ, FIR ಹಾಕಿಸ್ಬೇಕೈತೆ ನಿನ್ ಮೇಲೆ. ಯಾಕ ಒಬ್ಬ ಎಜುಕೇಟೆಡ್ ನ ಯಾವ ತರ ಬರೀತೀಯಾ ಯಾವ ತರ ಓದ್ತಿ ಅಂತ ಇನ್ಸರ್ಟ್ ಮಾಡ್ತಿದ್ದೆ ನನಗೆ. ಹೋಗಿ ಕಂಪ್ಲೇಂಟ್ ಕೊಡೋಗು, ನಮ್ ದೊಡ್ಡಪ್ಪ ಲಾಯರ್ ಕಣ. ಸರಿ ಅಂದ್ಬಿಟ್ಟು ಅವ್ನ ಜೊತೆ ಮಾತಾಡ್ಕೊಂಡು ಎಕ್ಸಾಮ್ ಬರೆಯೋದು ಅಂದ್ಬಿಟ್ಟು ಯಾರು ಮುಂದೆ ಚೆಕ್ ಮಾಡ್ಕೊಂಡು ಇಲ್ಲೈತೆ ನಂದು 19ನೇ ರೂಮ್ ನಾನು 49 ನಾವ್ ಯಾವ ರೂಮ್ ನಲ್ಲಿ ಎಕ್ಸಾಮ್ ಬರೀಬೇಕು ಅಂತ ರೂಮ್ ನಂಬರ್ ಚೆಕ್ ಮಾಡ್ಕೊಂಡು ಸರಿ ಅಂದ್ಬಿಟ್ಟು ಎಕ್ಸಾಮ್ ಬರೆಯೋದು ಅಂದ್ಬಿಟ್ಟು ಎಲ್ಲ ನಮ್ಮ ಹುಡುಗರೆಲ್ಲ ಒಟ್ವಿ. A few moments later. ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಈಚೆಗೆ ಹೋಗ್ತಿದಾರೆ. ಈಚೆಗೆ ಬಂದ್ ನೋಡ್ತೀನಿ ನಮ್ಮ ಬಾಸ್ ಯಾರ ಜೊತೆ ಜಗಳ ಆಡ್ತಾರೆ. ಸರಿ ಅಂದ್ಬಿಟ್ಟು ಏನು ಕೇಳೋದಂತ ನಮ್ಮ ಬಾಸ್ ಹತ್ರ ಹೋದ್ರೆ ಏನ್ ಬಸ್ಸು ಏನಕ್ಕೆ ಜಗಳ ಗಿಲ್ಲ ಮಾಡ್ತಿದ್ದೆ ಜೋರಾಗಿ? ಯಾವ ಕಡಪಡೆಯಲ್ಲಿ ಏನಾರು ಇವಾಗ ಮಾಡ್ಬೇಕು. ಅದ್ರಲ್ಲಿ ಏನೋ ಜಗಳ ಮಾಡ್ತಿದ್ದೆ ಗ್ರೂಪ್ ಕಟ್ಕೊಂಡು ಬಸ್ಸು ನೀನು. ಇಲ್ಲಿ ಏನು ನಡೆದಿರ್ಲಿಲ್ಲ. ಏನಪ್ಪಾ ಅಂತಂದ್ರೆ ಕಾಲೇಜ್ ಒಳಗಡೆ ಹೋಗಿ ಅಂತ ಕಳಿಸ್ತಿದ್ರ. ಸರಿ ಅಂದ್ಬಿಟ್ಟು ನಮ್ ಕಾಲೇಜ್ ಮುಗಿದ್ಮೇಲೆ ನಮ್ ಮಿಸ್ ಮಾಡ್ಕೋತೀರಾ ಅಂತ ನಮ್ ಬಾಸ್ ಕೇಳಿದ್ರೆ ಏನಂತಂದ್ರು ನೋಡಿ ಬಸ್ ನಮ್ ಇನ್ನೇನು ಬಿಟ್ಟು ಹೋಯ್ತೇವೆ ನಿಂಗೆ ಬೇಜಾರಾಗುತ್ತಾ? ಎಕ್ಸಾಮ್ ಎಲ್ಲ ಬರ್ಬಿಟ್ಟು ಬಂದು ಸುಸ್ತಾಗಿರುತ್ತೆ. ನಮ್ಮ ಹುಡುಗರೆಲ್ಲ ಒಂದ್ ಕಡೆ ಕುಂತ್ಕೊಂಡು ಮಾತಾಡ್ಕೊಂಡು ಕುಂತಿದ್ವಿ. ಏನಾಯ್ತಪ್ಪ ಅಂತಂದ್ರೆ ಕಾಲೇಜ್ ಎಲ್ಲ ಮುಗಿದ್ಮೇಲೆ ನಿಮ್ಗೆಲ್ಲ ಮದುವೆ ಮಾಡ್ತಾರ ಅಂತ ನಮ್ಮ ಹುಡುಗರು ಕೇಳಿದ್ರು ಏನಂದ್ರು ನೋಡಿ ಗೈಸ್. ಡಿಗ್ರಿ ಮುಗಿದ್ಮೇಲೆ ನಿಮ್ಗೆ ಮದುವೆ ಮಾಡ್ತಾರ ಇಲ್ವಾ? ಇನ್ನು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಏನಪ್ಪಾ ಅಂತಂದ್ರೆ ಅದೇ 3 ಎಕ್ಸಾಮ್ ಎಲ್ಲ ಆದ್ಮೇಲೆ ಇವ್ರು ಮತ್ತೆ ಸಿಗ್ತಾರ ಅನ್ನೋದು ಡೌಟ್. ಕೆಲಸ ಎಲ್ಲ ಅವ್ರವ್ರು ಬಿಸಿ ಆಗೋಯ್ತಾರೆ. ಏನಪ್ಪಾ ಅಂತಂದ್ರೆ ಹುಡುಗರೆಲ್ಲ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಹ್ಯಾಪಿ ಆಗಿದ್ರೆ ಸಾಕು. ಸರಿ ಅಂದ್ಬಿಟ್ಟು ಬೈಕ್ ತಗೊಂಡು ಹೋಗ್ಬೇಕಾರೆ ಇಲ್ಲೊಂದು ಮಹಾಯುದ್ಧ ರೆಡಿ ಆಗ್ತಿತ್ತು. ಏನೇನೋ ದೊಡ್ಡ ಯುದ್ಧ ಆಗೋಕೆ ರೆಡಿ ಆಯ್ತೈತೆ. 1 vs 4 ವಾಚ್ಮನ್ ವರ್ಸಸ್ ನಮ್ಮ ಮೈಕ್ಗಳು 4 ಜನ. ಒಂದ್ ವಿಜಿಲ್ ಇನ್ನೊಂದು ವಿಜಿಲ್ ವಾರ್ನಿಂಗ್ ಈಗ. ಸರಿ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಡೈಲಿ ತಿರ್ಗಾಡೋ ರೋಡ್ ನಲ್ಲಿ ಆಕ್ಸಿಡೆಂಟ್ ಆಗಿತ್ತಂತೆ. ಯಾವ ತರ ಆಗಿತ್ತಂತಂದ್ರೆ ಇವಾಗ ನೋಡಿದ್ರೆ ಗವರ್ಮೆಂಟ್ ಬಸ್ಗೂ ಬೈಕು ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ಪಾಪ ಬೈಕ್ ನೋಡ್ತಿರೋಗಿದ್ರ. ಏನಪ್ಪಾ ಅಂತಂದ್ರೆ ಇರೋದೊಂದ್ ಲೈಫ್ ಅವ್ರಿಗೂ ಬದುಕಬೇಕು ಬಾಳ್ಬೇಕು ಅಂತ ಆಸೆ ಇರುತ್ತೆ ಗೈಸ್. ಅವ್ರಿಗೂ ಒಂದ್ ಫ್ಯಾಮಿಲಿ ಅನ್ನೋದು ಇರುತ್ತೆ. ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ ಗೈಸ್. ಈ ತರ ಎಲ್ಲ ನೋಡಿದ್ಮೇಲೆ ಏನ್ ಯಾವುದೇ ಒಬ್ಬ ಮನ್ಸನ್ಗೆ ಸಾವು ಅನ್ನೋದು ಯಾವ ತರ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಇರೋವರ್ಗ ಆದ್ರೂ ಖುಷಿಯಾಗಿರ್ಬೇಕು ಗೈಸ್. ಹುಟ್ಟು ಸಾವು ಮನುಷ್ಯನ ಕೈಲಲ್ಲೇ ಇದ್ದಿದ್ರೆ ಈ ಪ್ರಪಂಚ ಬೇರೆ ತರನೇ ಕಾಣ್ತಾ ಇತ್ತು. ನಿನಗೆ ನಿಂದೆ ಆದ ಒಂದ್ ಟೈಮ್ ಬರುತ್ತೆ, ಅಲ್ಲಿವರೆಗೂ ಕಾಯ್ಬೇಕಷ್ಟೇ.